ಇವತ್ತಿನ ದಿನ ಮಾನ್ಯ ಶಾಸಕರು ನಯನಮೋಟಮ್ಮ ಅವರಿಗೂ ಹಾಗೂ ಅಬಕಾರಿ ಇಲಾಖೆ ವಿಷಯನ ಮನವಿ ಸಲ್ಲಿಸಲಾಯಿತು. ವಿಷಯ ಏನಂದರೆ, ಇಡ್ಕಣಿ ಎಮ್ಮಕ್ಕಿ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥ ಹಳ್ಳಿ ಅಂಗಡಿಗಳಲ್ಲಿ ಹಾಗೂ ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡ್ತಿರುವುದು, ಈ ವಿಚಾರವಾಗಿ ಸಂಪೂರ್ಣ ನಿಷೇಧ ಮಾಡಬೇಕೆಂದು ಇಲಾಖೆಯವರಿಗೂ ಹಾಗೂ ನನ್ನ ಶಾಸಕರಿಗೂ ಮನವಿ ಕೊಡಲಾಯಿತು. ಸಾರಾಯಿಯಿಂದ ತುಂಬ ಕುಟುಂಬಗಳು ಹಾಳಾಗೋಗಿರುತ್ತದೆ. ಆ ವಿಚಾರವಾಗಿ ಸಂಪೂರ್ಣವಾಗಿ ನಮ್ಮ ಎಮ್ಮಕ್ಕಿ ಭಾಗದಲ್ಲಿ ಸಾರಾಯಿ ನಿಷೇಧಿಸಬೇಕಂತೇಳಿ ಅಧಿಕಾರಿಗಳಿಗೆ ಮನವಿ ಕೊಡಲಾಯಿತು. ಈ ಸಾರಾಯಿ ಚಟದಿಂದ ಈ ಎಮ್ಮಕ್ಕಿ ಭಾಗದಲ್ಲಿ ನೆಮ್ಮದಿಯ ಜೀವನ ಇಲ್ಲವಂತಾಗಿದೆ. ಈ ಸಾರಾಯಿ ಚಟದಿಂದ ತುಂಬ ಮಹಿಳೆಯರು ಮನೆ ಜವಾಬ್ದಾರಿಯನ್ನು ಕಳ್ಕೊಂಡಿದ್ದಾರೆ. ಈ ವಿಷಯವನ್ನು ಅಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟಿದ್ದೀವಿ. ಗಂಭೀರವಾಗಿ ಸಂಪೂರ್ಣ ಈ ಹಳ್ಳಿಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಏನಿದೆ ಸಂಪೂರ್ಣ ನಿಷೇಧಿಸಬೇಕಂತೇಳಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಗ್ರಾಮಸ್ಥರು, ಮಾನ್ಯ ಶಾಸಕರು ಕೂಡ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅಧಿಕಾರಿಗಳು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಮಾಡಿಕೊಳ್ತಾರಂತೇಳಿ ನಮ್ಮಲ್ಲಿ ಭರವಸೆ ಇದೆ. ಹಾಗೆ ಈ ದಿನನಿತ್ಯ ಏನು ಕೂಲಿ ಕಾರ್ಮಿಕರು ಕೆಲಸ ಮಾಡಿ ಜೀವನ ಸಾಗಿಸ್ತಿರುವಂಥ ಮಲೆನಾಡು ಭಾಗದಲ್ಲಿ ಕೆಲಸ ಮಾಡ್ತಿರುವಂಥ ರೈತರ ಮನೆಗಳಲ್ಲಿ ಕೆಲಸ ಕೊಡಿ, ಆದರೆ ಎಣ್ಣೆ ಕೊಟ್ಟು ಕೆಲಸ ಮಾಡುವಂಥ ಪರಿಸ್ಥಿತಿ ಮಾಡಿಕೊಳ್ಬೇಡಿ. ತುಂಬ ಮನೆಗಳಲ್ಲಿ ಇಂಥ ಇಂಥ ವ್ಯವಸ್ಥೆ ನಡೀತಾ ಇದೆ. ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಡಿ. ನೀವೇನು ಎಕ್ಸ್ಟ್ರಾ ಕೆಲಸ ಮಾಡ್ತೀರಾ ಅದಂತ ದುಡ್ಡು ಕೊಟ್ಟು ಕಳಿಸಿ. ಅದು ಬಿಟ್ಟು ಈ ಸಾರಾಯಿ ಚಟದಿಂದ ಕೆಲಸ ಮಾಡಿ ಅವ್ರ ಜೀವನವನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಬೇಡಿ. ಪ್ರತಿಯೊಬ್ಬರು ರೈತರಿಗೂ ಮನವಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಪ್ರತಿಯೊಂದು ಅಂಗಡಿಗಳಿಗೂ ಮನವಿ ಮಾಡ್ಕೊಳ್ತಿದ್ದೀನಿ. ಈ ಸಾರಾಯಿ ಚಟದಿಂದ ನಿಮ್ಮ ಕಣ್ಮುಂದೆ ಎಷ್ಟು ಕುಟುಂಬಗಳು ಏನಾಗಿದ್ದಾವೆ, ಎಷ್ಟು ಯುವಕರು ಏನಾಗಿದ್ದಾರೆ, ಎಷ್ಟು ಮಹಿಳೆಯರು ಏನಾಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಯಾವ ಮನೆ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮಗೆ ಟೈಮಿಂಗ್ಸ್ ಇಲ್ಲದೆ ಎಣ್ಣೆ ಕೊಟ್ಟು ಒಂದೊಂದು ಜೀವನ ಏನೇನಾಗಿದೆ ಅನ್ನೋದು ನಿಮ್ಮ ಕಣ್ಮುಂದೆ ಕಾಣ್ತಿದೆ. ನಿಮ್ಮ ಕುಟುಂಬ ಕೂಡ ಯಾವ ಮಟ್ಟದಲ್ಲಿದೆ ಅನ್ನೋದು ನಿಮ್ಮ ಕಣ್ಮುಂದೆನೇ ಕಾಣ್ತಿದೆ. ದಯವಿಟ್ಟು ಈ ಸಾರಾಯಿಯನ್ನು ನಿಷೇಧ ಮಾಡಿ. ಕುಡಿಯುವಂತಿದ್ದರೂ ಇಲ್ಲಾದರೂ ಹೋಗಿ ಕುಡಿತಾರೆ. ಬಾರ್ ಇದೆ, ಬಾರಲ್ಲಿ ತರಿಸ್ಕೊಂಡು ಕುಡೀಲಿ. ಸ್ವಲ್ಪ ಈ ಕುಡಿತ ಕಮ್ಮಿ ಮಟ್ಟಕ್ಕೆ ಕಾಣಲಿ ಅಂತ ಹೇಳ್ತಾ ನಾವು ಇವತ್ತು ಮೂಡಿಗೆರೆ ಶಾಸಕರಿಗಾಗೂ ಅಬಕಾರಿ ಇಲಾಖೆಗೆ ಮನವಿ ಕೊಟ್ಟಿದ್ದೀನಿ. ಈ ವಿಚಾರವಾಗಿ ತುಂಬ ದಿನಗಳಿಂದ ಮನವಿ ಕೊಡಬೇಕು ಅಂದ್ಕೊಂಡು ಬಂದೆ, ಸಾಧ್ಯವಾಗಲಿಲ್ಲ. ಇವತ್ತು ಮನವಿ ಕೊಟ್ಟಿದ್ದೀನಿ. ಹಾಗೆ ಈ ಎಣ್ಣೆದಿಂದ ಚಟದಿಂದ ನರಳುತ್ತಿರುವಂಥ ಅದೆಷ್ಟೋ ಕುಟುಂಬಗಳು ಇವತ್ತು ಹೇಳ್ಕೊಳ್ಳೋಕ್ಕಾಗದೆ ಕುಗ್ಗಿ ಹೋಗಿದ್ದಾರೆ. ಎದುರಿಗೆ ಬರೋಕ್ಕಾಗದೆ ಎಲ್ಲಿ ನಮಗೇನು ತೊಂದರೆ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋ ಭಯದಿಂದ ಇಷ್ಟು ವರ್ಷಗಳ ಕಾಲ ಎಲ್ಲ ಸುಮ್ಮನಿದ್ರು. ಹಾಗಾಗಿ ನೀವುಗಳು ಎಚ್ಚೆತ್ತುಕೊಂಡು ದಯವಿಟ್ಟು ಈ ಸಾರಾಯಿ ಮಾರುವಂಥದ್ದೇನಿದೆ ಸಂಪೂರ್ಣ ಬಂದ್ ಮಾಡಿ. ನಾಳೆ ದಿನ ನಿಮ್ಮ ಮಕ್ಕಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಯಾರಿಗೂ ತಿಳಿದಿರಲ್ಲ. ಹಾಗೆ ನಾವು ಯಾವ ಮಟ್ಟದಲ್ಲಿ ಇರ್ತೀವಿ ಎಣ್ಣೆಯಿಂದ ಅನ್ನೋದು ಯಾರಿಗೂ ತಿಳಿದಿರಲ್ಲ. ದಯವಿಟ್ಟು ಊರೊಳಗಡೆ ಎಣ್ಣೆಯನ್ನು ನಿಷೇಧ ಮಾಡಿ ಅಂತ ಹೇಳ್ತಾ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.